ತಗೊಂಡ್ ಬನ್ನಿ. ಖುದಾ ಗವಾ ಖುದಾ ಗವಾ ಖುದಾ ಗವಾ ಖುದಾ ಗವಾ. ಬಸ್ 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 ಬಸ್. ಏನೋ ಯಾವ್ದೊಂದು ವಿಚಿತ್ರವಾದ ಕೇಸ್ ಬರ್ತಾ ಇದೆ. ಕ್ಯಾಚ್ ಹಾಕೊಳ್ಳ. ಹಾಕೊಂಡಿದ್ದೀನಿ ಬಾಸ್. ಲೇ ಕ್ಯಾಚ್ ಹಾಕೊಂಡು ಕರ್ಕೊಂಬರ. ನಿಮ್ದು ಎಷ್ಟೇ ದೊಡ್ಡ ಪ್ರಾಬ್ಲಮ್ ಇದ್ರು ಕೂಡ ನಮ್ ಬಾಸ್ ಸರಿ ಮಾಡ್ತಾರೆ. ನೋಡ್ತಾ ಇದ್ದೀನಿ ಸುಮ್ನಿಗ. ನೀವು ಕವಿತಾ ಲಾಡ್ಜಲ್ಲಿ ಪಿಂಪ್ ಆಗಿದ್ರಲ್ವಾ? ಇಲ್ಲ ಸರ್, ಕಂಠೀರವ ಸ್ಟುಡಿಯೋದಲ್ಲಿ ಪ್ಯೂನ್ ಆಗಿದ್ದೆ, ಈಗ ರಿಟೈರ್ಡ್ ಆಗೋಗ್ಬಿಟ್ಟೆ ಸರ್. ಐ ಆಮ್ ಸಾರಿ, ಮಿಸ್ಟೇಕ್ ನಿಮ್ ಮಾಡ್ಕೊಂಡೆ. ಪ್ರಾಬ್ಲಮ್ ಇದ್ರೆ ಹೇಳಿ, ನಮ್ ಬಾಸ್ ಸರಿ ಮಾಡ್ತಾರೆ. ನಮ್ ಬಾಸ್ ಯಾರು ಗೊತ್ತು ತಾನೆ? ನಾನ್ ಯಾರು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು ಕಣ. ಅವನು ಗೊತ್ತಿಲ್ವನ? ಗೊತ್ತಿಲ್ಲ. ಇರ್ಲಿ ಇರ್ಲಿ. ಇಂಥ ಸುಂದರವಾದ ಯಂಗ್ ಬ್ಯೂಟಿನ ಸೇಫ್ ಆಗಿ ಫೇಸ್ಗೆ ಮಾಸ್ಕ್ ಮಾಡಿ ಯಾರ್ದು ಡಸ್ಟ್ ಬೀಳದಂಗೆ ರೋಡಲ್ಲಿ ವಾಕಿಂಗ್ ಮಾಡಿಸ್ತಾ ಇದೆಯಾ ಅಂದ್ರೆ ಇಂಥ ಗಸ್ಟ್ಗಳ ಕಣ್ಣು ಯಾವುದು ಅವಳ ಮೇಲೆ ಬಿದ್ದಿಲ್ಲ ಅಂತ ಅರ್ಥ. ವಾಟ್ ಈಸ್ ಯುವರ್ ಪ್ರಾಬ್ಲಮ್, ಟೆಲ್ ಮಿ. ಸರ್, ನನ್ನ ಒಬ್ಳೇ ಮಗಳು, ಬಂಗಾರದಂತವಳು, ನೋಡಿದ್ರೆ ಗೊತ್ತಾಗತ್ತೆ. ವಯಸ್ಸು 22 ಇರ್ಬಹುದು. ಇವಳಿ ಮ್ಯಾಚ್ ಆಗುವಂತ ಸುಂದರವಾದ ಹುಡುಗನ ಹುಡುಕಿ ಮದುವೆ ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಾನೆ ಇದ್ದೀನಿ. ಆಗ್ತಾ ಇಲ್ಲ ಸರ್, ಆಗ್ತಾ ಇಲ್ಲ. ಇದೆಲ್ಲ ಒಂದು ಪ್ರಾಬ್ಲಮ್. ದೊಡ್ಡವ್ರೆ, ನಿಮಗೆ ಈ ಜಾತಿ ಗೀತಿ, ಏಜು ಗೀಜು, ಕಲರು ಗಿಲರು, ಬಯೋಡಾಟಾ ಗಿಯೋಡಾಟಾ ಇವೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ನಿಮ್ಮ ಮಗಳನ್ನ ನಾನೇ ಮದುವೆ ಆಗ್ತೀನಿ. ಸತ್ಕಿ ತೋಬಿಟ್ನೇನೋ. ಅಲ್ಲ ಬಾಡಿ, ಏನಾಯ್ತಪ್ಪ? ಅಯ್ಯಯ್ಯೋ, ದೇವ್ರು, ನಿಜವಾದ ದೇವ್ರು ನೀವು, ಇರ್ಲಿ ನನ್ನ ಪಾಲಿನ ದೇವ್ರು. ಆದ್ರೆ ಒಂದೇ ಒಂದು ಪ್ರಾಬ್ಲಮ್. ಬೇಗ ಸೈಡಲ್ಲಿ ಓಡಿ. ಅಯ್ಯೋ, ಅದಲ್ಲ. ಅದ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಮ್ಗೆ ಈ ಗ್ರ್ಯಾಂಡ್ ಮದ್ವೆ, ವರದಕ್ಷಿಣೆ ಗಿರದಕ್ಷಿಣೆ, ಪ್ರಚಾರ ಗೀಚಾರ ಇವೆಲ್ಲ ಇಷ್ಟ ಆಗಲ್ಲಪ್ಪ. ಅದನ್ನೆಲ್ಲ ಮಾಡೋಕೋಬೇಡಿ ಪ್ಲೀಸ್ ನೀವು. ಅಯ್ಯಯ್ಯೋ, ಅದೆಲ್ಲ ನನ್ನ ಕೈಲಿ ಮಾಡಕ್ ಆಗೋದಿಲ್ಲ. ಆದ್ರೆ ಇವಳಿಗೆ ಸಣ್ಣದಾಗಿ ಹೆಲ್ತ್ ಪ್ರಾಬ್ಲಮ್. ಏನ್ ಪ್ರಾಬ್ಲಮ್? ಇವಳಿಗೆ ಸಾಯಂಕಾಲ 6 ಗಂಟೆ ಮೇಲೆ ಎಡಗಣ್ಣು ಕಾಣಿಸೋದೇ ಇಲ್ಲ. ಒಂದು ಕಣ್ಣು ಕಾಣದೇ ಇರೋ ಕುರುಡಿಗೆ ನಾನು ಬಾಳು ಕೊಟ್ಟೇನೋ ಹೆಗ್ಗಳಿಕೆ ನನಗಿರಲಿ. ನೋ ಪ್ರಾಬ್ಲಮ್. ಎನಿ ಅದರ್ ಪ್ರಾಬ್ಲಮ್? ಚಿಕ್ಕ ವಯಸ್ಸಲ್ಲಿ ತಲೆ ಏಟ್ ಬಿದ್ದು ಮಲಗಿವಿ, ಕೇಳಿಸ್ತಾನೆ ಇಲ್ಲ. ಅದು ಪರವಾಗಿಲ್ಲ. ಯಂಗ್ಸರಿಗೆ ಮದ್ವೆ ಆದ್ಮೇಲೆ ಕಿವಿ ಕೇಳದೆ ಹೋದ್ರೆ ನಾವು ಸೇಫ್. ನೋ ಪ್ರಾಬ್ಲಮ್. ಎನಿ ಅದರ್ ಪ್ರಾಬ್ಲಮ್? ಇನ್ನೇನು ಇಲ್ಲ. ಬೆಂಗಳೂರಲ್ಲಿ ಹೊಗೆ ತಡ್ಕೊಳ್ಳಾರ್ದೆ ಅಲರ್ಜಿ, ಆಸ್ತಮಾ, ಉಪ್ಸ, ಗುರ್ಲು, ಕೆಮ್ಮು ಎಲ್ಲ ಬಂದು ಒಂದೊಂದ್ಸಾರಿ ಜ್ಞಾನ ತಪ್ಪಿ ಬಿದ್ದೋಗ್ಬಿಡ್ತಾಳೆ. ಇನ್ನೂ ಏನಾದ್ರು ಪ್ರಾಬ್ಲಮ್ ಇದೆಯಾ? ಡಯಟ್ ಮಾಡಕ್ ಹೋಗಿ ನನ್ನ ಮಗಳಿಗೆ ಗ್ಯಾಸ್ಟ್ರಿಕ್, ಅಲ್ಸರು, ಪೈಲ್ಸು, ಪಿಸ್ತೂಲ ಅಟ್ಯಾಕ್ ಆಗೋಗ್ಬಿಟ್ಟಿದೆ. ಇದ್ರ ಜೊತೆಗೆ ಮಂಡಿಲಿ ನೀರ್ ಸೇರ್ಕೊಂಡು ಮಂಡಿ ಊದ್ಕೊಂಡ್ಬಿಟ್ಟಿದೆ. ಬಲಗಾಲಲ್ಲಿ 2 ಆಣಿ. ಇದು ಬಿಟ್ರೆ ನನ್ನ ಮಗಳು ಬಂಗಾರದಂತವಳು. ಪ್ರಪಂಚದಲ್ಲಿ ಎಲ್ಲೇ ಹುಡುಕಿದ್ರು ನನ್ನ ಮಗಳ ಹಂತವಳು ಸಿಗೋದಿಲ್ಲ. ಪುಣ್ಯ ಮಾಡಿದ್ರಿ ಅಳಿ ಅಂದ್ರೆ. ಇದಕ್ಕೆಲ್ಲ ನೀವು ಓಕೆ ಅಂದ್ಬಿಟ್ರೆ ನನ್ನ ಮಗಳ ಮುಖ ನಾನು ನೋಡ್ಬೋದು ಅಳಿ ಅಂದ್ರೆ. ದೊಡ್ಡವ್ರೆ, ನಮ್ ಬಾಸು ನಿಮ್ ಮಗಳಿಗೆ ಖಂಡಿತ ಬಾಳ್ಕೊಡ್ತಾರೆ ಅಲ್ವಾ ಬಾಸ್? ಒಂದ್ ನಿಮಿಷ ಇರಪ್ಪ. ಜೈ ಭಾರತ ಮಾತಾಕಿ. ಅಲ್ಲ ಕಣ ಮುದುಕ ನನ್ನ ಮಗನೇ, ನಿನ್ನ ಮಗಳದು ಇಡೀ ಬಾಡಿ ಟಾಪ್ ಟು ಬಾಟಮ್ ವೈರಸ್ ಇನ್ಫೆಕ್ಷನ್ ಆಗಿ ಕೊಳತೋಗಿದೆ. ಇದನ್ನ ತಗೊಂಡು ನಮ್ಮ ಏರಿಯಾಗ ನುಗ್ಗಿ ಇಡೀ ಏರಿಯಾನೇ ಇನ್ಫೆಕ್ಷನ್ ಆಗೋ ತರ ಮಾಡ್ತಾ ಇದೀಯಾ. ಇನ್ನು 1 ಸೆಕೆಂಡ್ ಅಲ್ಲಿ ನೀವಿಬ್ರು ಈ ವಿಷಯನ ಕುಡಿದು ಸತ್ತೋಗ್ಬಿಟ್ರೆ ಸರಿ. ಇಲ್ಲಾಂದ್ರೆ ನನ್ನ ಮಗನೇ ನಿಮ್ ಕತ್ತಿಸ್ಗೆ ಇಬ್ರನ್ನ ಇಲ್ಲ ಸಾಯಿಸ್ಬಿಡ್ತೀನ. ನನ್ನ ಏರಿಯಾದಲ್ಲಿ ಏನಾರು ಕಾಣಿಸ್ಕೊಂಡ್ರೆ ಸೀಮನೆ ಸುಟ್ಬಿಡ್ತೀನಿ ಇಬ್ರು. ಕಾಯಿಲೆ ನನ್ನ ಮಕ್ಕಳು. ಬಸ್ ನೀವ್ ಆ ಹುಡುಗಿಗೆ ಬಾಳ್ ಕೊಟ್ಟಿದ್ರೆ ಇಡೀ ಪ್ರಪಂಚದಲ್ಲಿ ನಿಮ್ ಹೆಸರಾಗಿರೋದು ಬಾಸ್. ಬಾಳ್ ಕೊಡ್ಬೇಕು. ಮಗಳು ಕಚ್ಚಣ ನಮ್ಮ ಮಕ್ಕಳ್ರ. ಹಬ್ಬ, ನಮ್ಮ ದೇಶ ಸೇಫ್ ಆಗ್ಬಿಡ್ತು. ಜೈ ಭಾರತ ಮಾತಾಕಿ.